ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಯುವರ್ ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಕರ ಸಂಕ್ರಾಂತಿಗಾಗಿ ಸ್ಪೆಷಲ್ ಆಗಿರುವಂಥ ರೆಸಿಪಿ ತೊಗೊಂಬಂದಿದ್ದೀನಿ. ಯಾರಾದರೂ ನೋಡಿದ್ರೂ ಗೊತ್ತಿರುತ್ತೆ ಇವರಿಗೂ ಕೂಡ, ಆದರೂ ಕೂಡ ಗೊತ್ತಿಲ್ಲದವ್ರಿಗೂ ಕೂಡ ಗೊತ್ತು ಮಾಡಬೇಕಲ್ವ. ಹಾಗಿದ್ರೆ ನಾನು ಇವತ್ತು ಮಕರ ಸಂಕ್ರಾಂತಿಗಾಗಿ ಸ್ಪೆಷಲಿ ನಮ್ಮ ಕಡೆ ಉತ್ತರ ಕರ್ನಾಟಕ ಪದ್ಧತಿಯಲ್ಲಿ ಶೇಂಗಾ ಹೋಳಿಗೆ ಯಾವ ರೀತಿ ಮಾಡೋದಂತ ನಿಮಗೂ ಕೂಡ ತೋರಿಸ್ಬೇಕಂತ ಅಂದ್ಕೊಂಡು ಈ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಹಾಗಿದ್ರೆ ಬನ್ನಿ ಮತ್ತೆ ಸ್ವಲ್ಪ ಕೂಡ ತಡ ಮಾಡದೆ ಯಾವ ರೀತಿ ಮಾಡೋದಂತ ಹೋಗಿ ನೋಡೋಣ. ಇಲ್ಲಿ ನಾನು ಶೇಂಗಾ ಹೋಳಿಗೆ ಮಾಡ್ತಾ ಇರೋದು ಎಷ್ಟಂದರೆ 2 ಕೆ ಜಿಯಷ್ಟು ಶೇಂಗಾ ಹೋಳಿಗೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿ 2 ಕೆ ಜಿಯಷ್ಟು ಶೇಂಗಾ ನಾನು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡು ತೊಗೊಂಡಿದ್ದೀನಿ. ಅದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯನೇ, ಹುರಿಯೋದು ಯಾವ ರೀತಿ ಅಂತ, ಹಾಗಾಗಿ ತೋರಿಸಿಲ್ಲ. 2 ಕೆ ಜಿಯಷ್ಟು ಶೇಂಗಾ ಕಾಳಿಗೆ ನಾನು 150 ಗ್ರಾಮಷ್ಟು ಎಳ್ಳು ತೊಗೊಂಡಿರೋದು. ಎಳ್ಳು ಕೂಡ ಹುರ್ಕೋಬೇಕು. ಇವೆರಡು ಕೂಡ ಸೇಮ್ ಪ್ರೊಸೆಸ್ನಲ್ಲಿ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಂಡು ಬಿಡಿ. ಇವಾಗ ನಾನು ಎಳ್ಳು ಮತ್ತು ಶೇಂಗಾ ಯಾವ ರೀತಿ ಕುಟ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಒಂದು ಮಿಕ್ಸಿ ಜಾರಲ್ಲಿ ನಾವು ಫಸ್ಟಿಗೆ ಏನು ಮಾಡಬೇಕಂದ್ರೆ ಎಳ್ಳು ಪುಡಿ ಮಾಡ್ಕೊಂಬರ್ಬೇಕು. ಯಾಕಂದರೆ ಎಳ್ಳು ಬೇಗ ಪುಡಿ ಆಗೋದಿಲ್ಲ, ಹಾಗಾಗಿ ಎಳ್ಳು ಪುಡಿ ಮಾಡಿಕೊಂಡು ಒಂದು ಬೌಲಲ್ಲಿ ತಕ್ಕೋಬೇಕು. ಆಮೇಲೆ ಈಗ ನಾನು ಅದೇ ಮತ್ತು ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ಕ್ವಾಂಟಿಟಿಯಾಗಿ ಶೇಂಗಾ ಕಾಳು ಹಾಕ್ಕೊಳ್ತಾ ಹೋಗ್ತೀನಿ. ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ತಾ ಹೋಗ್ತೀನಿ. ಯಾಕಂದರೆ ಎರಡೂ ಕೂಡ ಒಮ್ಮೆಗೆ ಮಿಕ್ಸಿ ಮಾಡ್ಕೊಂಡು ಬಂದರೆ ಎಳ್ಳು ಬೇಗ ಸಣ್ಣ ಆಗೋದಿಲ್ಲ. ಶೇಂಗಾ ಸಣ್ಣ ಆದರೂ ಕೂಡ ಎಳ್ಳು ಸಣ್ಣ ಆಗೋದಿಲ್ಲ. ಈಗ ಇದನ್ನು ಕೂಡ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಅದು ಮಾಡ್ಕೊಂಡು ಬಂದಮೇಲೆ ಅದು ಒಂದು ಬೌಲಲ್ಲಿ ತೆಗೆದು ಹಾಕೋಬೇಕು. ಸೇಮ್ ಇದೇ ಪ್ರೊಸೆಸ್ನಲ್ಲಿ ಎಲ್ಲ ಕೂಡ ಶೇಂಗಾ ಕಾಳು ನಾನು ಮಿಕ್ಸಿ ಮಾಡ್ಕೊಂಡು ಬಂದು ಹಾಕ್ಕೊಳ್ತೀನಿ. ಈಗ ಪೂರ್ತಿ ವಿಡಿಯೋ ತೋರಿಸೋದಕ್ಕೆ ಹೋದರೆ ಸ್ವಲ್ಪ ಲಾಂಗ್ ಆಗುತ್ತೆ, ಹಾಗಾಗಿ ನಾನು ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಎಲ್ಲನೂ ಕೂಡ ಇದೇ ರೀತಿ ನಾನು ಮಿಕ್ಸಿ ಮಾಡಿಕೊಂಡು ಇದೇ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಬೌಲ್ ಕೂಡ ಸಣ್ಣ ಆಗ್ತಾ ಇರೋದು, ಇನ್ನೊಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡು ಬಿಡ್ತೀನಿ ದೊಡ್ಡದರಲ್ಲಿ. ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಮಿಕ್ಸಿ ಎಲ್ಲನೂ ಕೂಡ ಶೇಂಗಾ ಕಾಳು ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಅದರಲ್ಲಿ ಎಳ್ಳು ಹಾಕಿ ಪುಡಿ ಮಾಡಿರೋಂಥ ಎಳ್ಳು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಎಳ್ಳು ಪುಡಿ ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡ್ವಿ ಅಲ್ವಾ. ಈಗ ಒಂದು ಬೌಲ್ ತೊಗೊಂಡಿರೋದು ನೋಡಿ, ದೊಡ್ಡ ಬೌಲಲ್ಲಿ ಹಾಕ್ಕೊಂಡು ಅದು ಮಿಕ್ಸಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಬೆಲ್ಲ ಎಷ್ಟು ತೊಗೋಬೇಕಂದ್ರೆ 2 ಕೆ ಜಿಯಷ್ಟು ನಾವು ಶೇಂಗಾ ಕಾಳು ತೊಗೊಂಡ್ರೆ 1 ಕೆ ಜಿಯಷ್ಟು ಬೆಲ್ಲ ಬೇಕಾಗುತ್ತೆ. 1-1.5 ಕೆ ಜಿಯಷ್ಟು ತೊಗೊಂಡ್ರೂ ಕೂಡ ಕಡಿಮೆ ಇಲ್ಲ. ಸ್ವೀಟ್ ಚೆನ್ನಾಗಿದ್ರೇ ಅದು ಕೂಡ ಹೋಳಿಗೆ ಸಖತ್ತಾಗಿ ಬರುತ್ತೆ. ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋರಿದ್ದರೆ 1 ಕೆ ಜಿಯಷ್ಟು ತೊಗೊಳ್ಳಿ, ಇಲ್ಲಾಂದರೆ 1.5 ಕೆ ಜಿಯಷ್ಟು ತೊಗೋಬೋದು. ಆಲ್ಮೋಸ್ಟ್ ಶೇಂಗಾ ಚೆನ್ನಾಗಾಗುತ್ತೆ ರುಚಿಯಾಗಿರ್ಬೇಕಂದ್ರೆ ಹೋಳಿಗೆ. ಇವಾಗ ಬೆಲ್ಲ ನಾನು ಸಣ್ಣವಾಗಿ ಈ ರೀತಿ ಕುಟ್ಕೊಂಡು ತೊಗೊಂಡಿದ್ದು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡೋದ್ರಿಂದ ನಾವು ಏನು ಮಾಡ್ತೀವಿ ಅಂದರೆ ಶೇಂಗಾ ಕಾಳಿನ ಕುಟ್ಟ ಅಂತೀವಿ ನಾವು. ಉತ್ತರ ಕರ್ನಾಟಕ ಸೈಡ್ ಒಂದೊಂದು ಥರ ಹೆಸರಿಡ್ತಾರೆ. ನಾವು ಈ ರೀತಿ ಪೌಡ್ರ್ ಏನು ಮಾಡ್ತೀವಲ್ವ, ಇದಕ್ಕೂ ಹೂರಣದ ಪೌಡರ್, ಅದು ಚೆನ್ನಾಗಿ ಪುಡಿ ಆಗುತ್ತೆ ನೋಡಿ. ಈ ರೀತಿ ಮಿಕ್ಸ್ ಆದರೆ ಬೆಲ್ಲ ಅಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈಗ ನಾನು ಬೆಲ್ಲ ಹಾಕಿ ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪುಡಿಯಾಗಿರೋದಂತ. ಈ ರೀತಿ ಪುಡಿ ಆಗಾದರೆ ಹೋಳಿಗೆ ಮಾತ್ರ ಸ್ವಲ್ಪ ಕೂಡ ಹರಿಯೋದು ಇಲ್ಲ. ಹೋಳಿಗೆ ಮಾತ್ರ ಸೂಪರಾಗಿ ಬರುತ್ತೆ. ಯಾರಿಗೂ ಕೂಡ ಬರದಿರೋ ಕೂಡ ಈ ರೀತಿ ಈಸಿಯಾಗಿ ಪುಡಿ ಚೆನ್ನಾಗಿ ಮಾಡ್ಕೊಂಡಿವಿ ಅಂದರೆ ಹೂರಣ ತುಂಬ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ, ಹೋಳಿಗೆ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ. ಈ ರೀತಿ ಮಾಡಿ ನೀವು ತಿಂಗಳನ್ಗಟ್ಟಲೆ ಸ್ಟೋರ್ ಮಾಡಿದ್ರೂ ಕೂಡ ಏನೂ ಕೂಡ ಖರಾಬ್ ಆಗೋದಿಲ್ಲ. ಯಾಕಂದರೆ ತಿಂಗಳನ್ಗಟ್ಟಲೆ ಸ್ಟೋರ್ ಮಾಡಿದ್ರೆ ಫ್ರಿಜ್ಜಲ್ಲಿ ಒಂದು ಡಬ್ಬಿಗಳಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು. ನಾನು ಇದೆಲ್ಲನೂ ಕೂಡ ಪುಡಿ ಮಾಡ್ಕೊಂಡು ಈ ರೀತಿ ಕುಟ್ಕೊಂಡು ತೊಗೊಂಡಿದ್ದೀನಿ ನೋಡಿ. 2 ಕೆ ಜಿಯಷ್ಟು ಅಂದರೆ ಎಷ್ಟು ಜಾಸ್ತಿನೇ ಆಗಿರೋದಂತ ನೋಡ್ತಾ ಇರ್ಬೋದು. ನಾನು ಇವತ್ತು ಹೋಳಿಗೆ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಜಾಸ್ತಿ ತೊಗೊಂಡಿರೋದು. ನೀವು ಬೇಕಾದಾಗ ತೊಗೊಂಡು ನೀವು ಕಲಿಸ್ಕೊಂಡು ಮಾಡ್ಕೋಬೋದು. ಅದು ಕೂಡ ಯಾವ ರೀತಿ ಅಂತ ಕಲಿಸೋದು ಕೂಡ ತೋರಿಸ್ಕೊಡ್ತೀನಿ. ಈ ರೀತಿ ಪುಡಿ ಮಾಡಿ ಯಾವಾಗ ಬೇಕಾವಾಗ ನೀವು ಇಟ್ಕೊಂಡು ಹೋಳಿಗೆ ಮಾಡ್ಕೋಬೋದು. ಇವಾಗ ಮೇನ್ ನಾವು ಪುಡಿ ಮಾಡ್ಕೊಂಡ್ರೆ ಆಗೋಲ್ಲ, ಅದಕ್ಕೆ ಮುಂದೆ ಹೂರಣ ಕೂಡ ಚೆನ್ನಾಗಿ ರೆಡಿ ಮಾಡ್ಕೋಬೇಕಲ್ವ. ಈಗ ಈ ಪುಡಿ ತೊಗೊಂಡಿದ್ದೀನಿ. ಪುಡಿ ಯಾವ ರೀತಿ ಚೆನ್ನಾಗಿ ಕೈಯಿಂದ ಈ ರೀತಿ ಮೆತ್ತಗೆ ಮಾಡಿಕೊಂಡು ಅದರಲ್ಲಿ ಸ್ವಲ್ಪನೇ ಕೈಯಿಂದ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಒಮ್ಮೆಗೆ ಮಾತ್ರ ನಾವು ಹಿಟ್ಟು ಕಲಸೋ ರೀತಿ ಕಲಿಸೋದಕ್ಕೆ ಹೋಗಬಾರ್ದು. ಯಾಕಂದರೆ ಇದು ನಾವು ಹೂರಣ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದು ಸ್ವಲ್ಪ ಬೆಲ್ಲ ಇರುತ್ತಲ್ವ, ಮತ್ತು ಏನಾಗುತ್ತೆ ಅಂದರೆ ಕರಗೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೀವು ಎಷ್ಟು ನೀರು ಸ್ವಲ್ಪ ಹಾಕಿರ್ತೀರ ಅದಕ್ಕಿಂತ ದುಪ್ಪಟ್ಟದು ಏನಾಗುತ್ತೆ ಅಂದರೆ ಅಳಕಾಗ್ಬಿಡುತ್ತೆ. ಅಳಕಾದರೆ ನಾವು ಹೋಳಿಗೆನೇ ಬರೋದಿಲ್ಲ. ನೀವೆಷ್ಟು ಪುಡಿ ಮಾಡಿ ಮತ್ತು ಶೇಂಗಾ ಪುಡಿ ಮಾಡಿ ಹಾಕಿದ್ರೂ ಕೂಡ ಅದು ಗಟ್ಟಿ ಆಗೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಮಾಡುವಾಗಲೇ ಸ್ವಲ್ಪ ಸ್ವಲ್ಪ ಲಕ್ಷಿಟ್ ಮಾಡ್ಕೊಂಡ್ವಿ ಅಂದರೆ ಪುಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಹೂರಣ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇದು ನೋಡಿದ್ರೆ ಯಾವ ರೀತಿ ಕಾಣಿಸ್ತಾ ಇರ್ಬೋದು, ಕಲರ್ ಕೂಡ ಎಷ್ಟು ಕಡಿಮೆ ಕಾಣಿಸ್ತಾ ಇರ್ಬೋದಲ್ವ. ನಾವು ಎಷ್ಟು ಕಲಿಸ್ತಾ ಹೋಗ್ತೀವಿ ಅಷ್ಟು ಹೂರಣ ಕಲರ್ ಏನಾಗುತ್ತೆ ಅಂದರೆ ಒಂಥರ ಚಾಕ್ಲೇಟ್ ಇರುತ್ತಲ್ಲ, ಮಕ್ಕಳಿಗೆ ಚಾಕ್ಲೇಟ್ ತಿನ್ನೋದಕ್ಕೆ ಎಷ್ಟು ಇಷ್ಟಪಡ್ತಾರಲ್ವ, ಆ ರೀತಿ ಚಾಕ್ಲೇಟ್ ಥರ ಬರುತ್ತೆ ನೋಡಿ ಇದು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಜೋರು ಹಾಕಿ ನಾದಬೇಕು. ಯಾಕಂದರೆ ಇದು ಸ್ವಲ್ಪ ಜಿಗಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಜೋರು ಹಾಕಿ ನಾದ್ಕೋಬೇಕಾಗುತ್ತೆ. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕರೆಕ್ಟಾಗಿ ನಾದ್ಕೊಳ್ತಾ ಇದ್ದೀನಿ.
ನೀವು ಕೂಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕರೆಕ್ಟಾಗಿ ನಾದ್ಕೊಳ್ಳಿ. ಈ ರೀತಿ ನೋಡಿ ಚಾಕ್ಲೇಟ್ ಥರ ನಾನು ಅಂದಿಲ್ವಾ, ಯಾಕಂದರೆ ಚಾಕ್ಲೇಟ್ ಥರ ಈ ರೀತಿ ಯಾಕೆ ಕಲರ್ ಬಂತು ಅಂದರೆ ನಾವು ಸಪ್ಪೆ ಮಾತ್ರ ತೆಗ್ದಿಲ್ಲಲ್ವ, ಹಾಗೆ ಸಪ್ಪೆ ಇಟ್ಕೊಂಡು ನಾವು ಕುಟ್ಕೊಳ್ಳೋದ್ರಿಂದ ಈ ರೀತಿ ಕಲರ್ ಬರುತ್ತೆ ನೋಡಿ. ನೀವು ಸಪ್ಪೆ ತೆಗೆದು ಕುಟ್ಕೊಂಡ್ರೆ ಅಂದರೆ ಈ ರೀತಿ ಕಲರ್ ಬರೋದಿಲ್ಲ. ಇವಾಗ ಇದು ನಾನು ಎಷ್ಟು ಕೈಯಿಂದ ಹಿಂಡ್ತಾ ಇದ್ದೀನಿ ಆ ರೀತಿ ಕೆಳಗಡೆ ಎಣ್ಣೆ ಥರ ಬರುತ್ತೆ ನೋಡಿ. ಇದು ಶೇಂಗಾ ಅಂದಮೇಲೆ ಎಣ್ಣೆ ಇದರಲ್ಲಿ ಅಂಶ ಇರೋದೇ ಇರುತ್ತಲ್ವ, ಹಾಗಾಗಿ ನಾವು ಎಷ್ಟು ಹಿಂಡ್ತೀವೋ ಅಷ್ಟು ಎಣ್ಣೆ ಥರ ಬರುತ್ತೆ. ಈ ರೀತಿ ನೀವು ಕಲಸಿ ಒಂದು ವಾರನ ಗಂಟಲೆ ಕೂಡ ಇಟ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೋಬೋದು, ಇಲ್ಲ ಹೊರಗಡೆ ಕೂಡ ಇಟ್ಕೋಬೋದು. ಇವಾಗ ಹೂರಣ ರೆಡಿಯಾಗಿದೆ. ಹಾಗೆ ನಾನು ಹಿಟ್ಟು ಕೂಡ ಕಲಿಸ್ಕೋಬೇಕಾಗತ್ತಲ್ವ, ಬೇಕಾದರೆ ನೀವು ಮೈದಾ ಹಿಟ್ಟು ಕೂಡ ಕಲಿಸ್ಕೋಬೋದು, ಇಲ್ಲ ಅಂದರೆ ಗೋಧಿ ಹಿಟ್ಟಿನಿಂದ ಕೂಡ ಹೋಳಿಗೆ ಮಾಡ್ಕೊಳ್ಳಿ, ಸಖತ್ತಾಗಿ ಬರುತ್ತೆ. ನಾನು ಇವಾಗ ಗೋಧಿ ಹಿಟ್ಟಿನಿಂದನೇ ಹೋಳಿಗೆ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು ಕೂಡ ಜಲಸಿರುವಂಥ ಗೋಧಿ ಹಿಟ್ಟು ತೊಗೊಂಡು ನಾದ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ನಾವು ಸೇಮ್ ಗೋಧಿ ಹಿಟ್ಟು ಯಾವ ರೀತಿ ಚಪಾತಿಗೆ ಕಲಿಸ್ತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕು. ಮಾತ್ರ ಒಂದೇ ಧ್ಯಾನದಲ್ಲಿ ಇಟ್ಕೋಬೇಕೇನೆಂದರೆ ನಾವು ಹೂರಣ ಯಾವ ರೀತಿ ಹದವಾಗಿದೆಯಲ್ವ ಅದೇ ಹದವಾಗಿ ನಾವು ಹಿಟ್ಟು ಕೂಡ ಕಲಿಸ್ಕೋಬೇಕಾಗುತ್ತೆ. ಸೇಮ್ ಎರಡೂ ಕೂಡ ಪ್ರೊಸೆಸಿಂಗ್ ಅಂದರೆ ಸ್ವಲ್ಪ ಸೇಮ್ ಅದು ಇದು ಎರಡೂ ಕೂಡ ಸೇಮ್ ಇದ್ರೇ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು. ಅದು ಕೂಡ ಮೆದುವಾಗಿ ಕಲಿಸ್ಕೋಬೇಕು ಹಿಟ್ಟು ಕೂಡ. ಹೂರಣ ಗಟ್ಟಿ ಇದ್ದರೆ ಹಿಟ್ಟು ಕೂಡ ಗಟ್ಟಿ ಇರಬೇಕು. ಹಿಟ್ಟು ಕೂಡ ಮೆದುವಾಗಿದ್ದರೆ ಸ್ವಲ್ಪ ಮೀಡಿಯಮ್ಮಾಗಿ ಕಲಿಸ್ಕೊಂಡ್ವಿ ಅಂದರೆ ಹೂರಣ ಕೂಡ ಮೀಡಿಯಮ್ಮಾಗಿ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಹಿಟ್ಟು ಚೆನ್ನಾಗಿ ಮೆದುವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ತುಂಬಾ ಮೃದುವಾಗಿ ಕಲಿಸ್ಕೋಬೇಕು. ಈ ರೀತಿ ನೋಡಿ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ ಹಿಟ್ಟು. ಹಿಟ್ಟು ಕಲಿಸ್ಕೊಂಡು ಒಂದು 10 ನಿಮಿಷ ನೀವು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಬೇಕು. ಇಲ್ಲಾಂದರೆ ಹಾಗೆ ಕೂಡ ಮಾಡೋದಕ್ಕೆ ತೊಗೊಂಡ್ರು ಕೂಡ ಏನು ಪರವಾಗಿಲ್ಲ. ನಾನು 5 ನಿಮಿಷ ಬಿಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಲ್ವ ಅಂತ ನೋಡಿಕೊಂಡು ಮತ್ತೊಂದು ಸರ್ತಿ ಕೈಯಿಂದ ಮೆತ್ತಗೆ ಮಾಡ್ಕೋಬೇಕು. ಇವಾಗ ಇದು ಮೆತ್ತಗಾಗಿದೆ, ಇವಾಗ ನೋಡ್ಬೋದು ಹಿಟ್ಟು ಕೂಡ. ಬನ್ನಿ ಮತ್ತೆ ಹೂರಣದ ಉಳ್ಳೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಕಲಸಿರೋವಂಥ ಹೂರಣ ನೋಡಿ ಎಷ್ಟು ಮೆತ್ತಗಾಗಿರೋದು. ಅದು ಕೂಡ ಈ ರೀತಿ ಸೇಮ್ ಹಿಟ್ಟು ಮತ್ತು ಹೂರಣ ಎರಡೂ ಕೂಡ ಕರೆಕ್ಟಾಗಿರಬೇಕು, ಶೇಂಗಾ ಹೂರಣ. ಇವಾಗ ಇದರಿಂದ ನಾನು ಉಳ್ಳೆ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ನೋಡಿ. ಮಕ್ಕಳಿಗೆ ಇದು ಹೀಗೆ ಕೊಟ್ಟರೆ ಕೂಡ ಕಣ್ಣು ಮುಚ್ಚಿಕೊಂಡು ತಿಂತಾರೆ, ಅಷ್ಟು ಒಂಥರ ಟೇಸ್ಟ್ ಇರುತ್ತೆ ಅದು. ಇವಾಗ ನೀವು ಸೈಜ್ ನೋಡಿಕೊಂಡು ನೀವು ಉಳ್ಳೆ ರೆಡಿ ಮಾಡ್ಕೋಬೋದು ಹೂರಣದ. ನಾನು ಇಷ್ಟೇ ಸೈಜ್ ಮಾಡ್ತಾಯಿದ್ದೀನಿ, ಒಂದು ಬಾಲ್ ಥರ ಸೈಜು. ಜಾಸ್ತಿ ದೊಡ್ಡವಿದ್ದರೂ ಕೂಡ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋರಿದ್ದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ರೌಂಡಾಗಿ ಒಂದೇ ಸೈಜಲ್ಲಿ ಉಳ್ಳೆ ಮಾಡ್ಕೋಬೋದು ಎಲ್ಲನೂ ಕೂಡ. ಇವಾಗ ನಾನು ಎಲ್ಲನೂ ಕೂಡ ಉಳ್ಳೆ ರೆಡಿ ಮಾಡಿಕೊಂಡು ಒಂದು ಬೇರೆ ಬೌಲಲ್ಲಿ ತೆಕ್ಕೊಂಡು ಬಿಡ್ತೀನಿ. ಇಲ್ಲಿ ನೋಡಿ ಹೂರಣ, ಶೇಂಗಾ ಹೂರಣ ಮತ್ತು ಹಿಟ್ಟು. ನಾನು ಈ ಕಡೆ ಸ್ಟವ್ ಮೇಲೆ ತವಾ ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಕೂಡ ತೊಗೊಂಡಿರೋದು, ಒಂದು ಮಣಿ. ಬನ್ನಿ ಮತ್ತೆ ಮಾಡೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಈಸಿಯಾಗಿ ನಾನು 10 ನಿಮಿಷದಲ್ಲಿ 50 ಕೂಡ ಹೋಳಿಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಬೇಜಾರಾಗೋದಿಲ್ಲ, ಅಷ್ಟು ಫಾಸ್ಟಾಗಿ ಹೋಳಿಗೆ ರೆಡಿ ಆಗುತ್ತೆ ನೋಡಿ. ಇವಾಗ ನಾನು ಈ ಕಡೆ ಹಿಟ್ಟಿನಲ್ಲಿ ಈ ರೀತಿ ಸಣ್ಣ ಉಳ್ಳಿಯಷ್ಟು ಪೂರಿ ಸೈಜಿಂಗಿಂತ ಸ್ವಲ್ಪ ದೊಡ್ಡ ಉಳ್ಳೆ ತೊಗೊಂಡು ಈ ರೀತಿ ಹಿಟ್ಟಲ್ಲಿ ಎತ್ಕೊಂಡು ಒಂದು ಅರ್ಧದಷ್ಟು ಲಟ್ಟಿಸ್ಕೋಬೋದು. ಈ ರೀತಿ ಒಂದು ಅರ್ಧ ಸೈಜಷ್ಟು ಲಟ್ಟಿಸ್ಕೊಂಡು ಅದರಲ್ಲಿ ನಾವು ಈ ರೀತಿ ಹೂರಣ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ತೀವಲ್ಲ, ಈ ರೀತಿ ಮಾಡಿದ್ರೆ ಹೂರಣ ಏನಾಗುತ್ತೆ ಅಂದರೆ ಸೈಡಿಗೆಲ್ಲ ಪೂರ್ತಿ ಚೆನ್ನಾಗಿ ಬರುತ್ತೆ ಫಿಲಪ್ಪು. ಇಲ್ಲ ನೀವು ತುಂಬ್ಕೊಳ್ಳೋದಕ್ಕೆ ಹೋದರೆ ಏನಾಗುತ್ತೆ ಸ್ವಲ್ಪ ಹಿಟ್ಟು ಸೈಡಿಗೆಲ್ಲ ಬಂದುಬಿಡುತ್ತೆ. ಆ ರೀತಿ ಬೇಡ ಅಂದರೆ ಈ ರೀತಿ ಮಾಡ್ಕೊಳ್ಳಿ, ಸೂಪರಾಗಿ ಬರುತ್ತೆ ನೋಡಿ. ನಾನು ಫುಲ್ಲು ಹೂರಣ ಕೂಡ ಫಿಲಪ್ ಮಾಡೋದು ಕೂಡ ತುಂಬಾ ಈಸಿ ಇದೆ. ಯಾರಿಗಾದರೂ ಫಸ್ಟ್ ಟೈಮ್ ಇದ್ದರೂ ಕೂಡ ಅವರಿಗೆ ಕೂಡ ಸೂಪರಾಗಿ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೂರಣ ತುಂಬಿಕೊಂಡು ಹೋಳಿಗೆ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಬೇಕಾದರೂ ಕೂಡ ಮಾಡ್ಕೋಬೋದು ನೋಡಿ. ಹಿಟ್ಟಲ್ಲಿ ಸ್ವಲ್ಪ ಹಚ್ಕೊಂಡು ಈ ರೀತಿ ನಿಮಗೆ ಕಾಣಿಸ್ತಾ ಇರ್ಬೋದಲ್ವ ವಿಡಿಯೋದಲ್ಲಿ. ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೂರಣ ಎಲ್ಲ ಕಡೆ ಸೈಡಿಗೆಲ್ಲ ಬಂದಿರೋದಂತ. ಈ ರೀತಿ ನೀವು ಕೂಡ ಸಖತ್ತಾಗಿ ಶೇಂಗಾ ಹೋಳಿಗೆ ಮಾಡ್ಕೋಬೋದು ಈಸಿಯಾಗಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೂ ಕೂಡ ಬೇಜಾರಾಗೋದಿಲ್ಲ, ಅಷ್ಟು ಫಾಸ್ಟಾಗಿ ಆಗುತ್ತೆ ಹೋಳಿಗೆ. ಆ ಕಡೆ ತವಾ ಮೇಲೆ ಕೂಡ ಹೋಳಿಗೆ ಇದ್ದರೂ ಕೂಡ ಈ ರೀತಿ ಹೋಳಿಗೆ ಫಾಸ್ಟಾಗಿ ಮಾಡ್ಕೋಬೋದು. ಇವಾಗ ನಾನು ಕೈಯಿಂದ ಹೂರಣ ಫಿಲಪ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕೂಡ ನೀವು ಮಾಡ್ಕೋಬೋದು ನೋಡಿ. ಈ ರೀತಿ ಕೂಡ ಮಾಡ್ಕೋಬೋದು, ಹೂರಣ ತುಂಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇದು ಕೂಡ. ಆದರೂ ಕೂಡ ಇದು ನಾವು ಫಸ್ಟ್ ಮಾಡಿದ್ದೀವಲ್ವ, ಅದು ಸ್ವಲ್ಪ ಏನಾಗುತ್ತೆ ಅಂದರೆ ಹೂರಣ ಸೈಡಿಗೆಲ್ಲ ಚೆನ್ನಾಗಿ ಬಂದುಬಿಡುತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ. ಆ ಕಡೆ ನಾನು ತವಾ ಬಿಸಿ ಆದಮೇಲೆ ತವಾ ಮೇಲೆ ಹೋಳಿಗೆ ಹಾಕಿ ಚೆನ್ನಾಗಿ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ಹೋಳಿಗೆ. ನಾವು ಹೋಳಿಗೆ ಎಷ್ಟು ಚೆನ್ನಾಗಿ ಬೇಯಿಸ್ತೀವಲ್ಲ ಅಷ್ಟು ಚೆನ್ನಾಗಿ ಅದು ಬಾಳಿಕೆ ಬರುತ್ತೆ ಹೋಳಿಗೆ ಕೂಡ. ನಾವು ಗಡಿಬಿಡಿಯಲ್ಲಿ ಹೋಳಿಗೆ ಅರ್ಧದಷ್ಟು ಬೇಯಿಸಿದ್ದೀವಿ ಅಂದರೆ ಹೋಳಿಗೆ ಚೆನ್ನಾಗಿ ಇರೋದಿಲ್ಲ. ಹೋಳಿಗೆ ಬೇಯಿಸೋದ್ರಲ್ಲಿ ಕೂಡ ಟೈಮ್ ತೊಗೊಂಡು ಚೆನ್ನಾಗಿ ಬೇಯಿಸಿದ್ರೆ ಮಾತ್ರ ಹೋಳಿಗೆ ಚೆನ್ನಾಗಿರುತ್ತೆ. ಹಾಗೆ ಬೇಯಿಸಿದ ತಕ್ಷಣ ನಾವು ಒಂದು ಪೇಪರಲ್ಲಿ ಒಂದು ಈ ರೀತಿ ಮಣೆ ಅಂತೀರಲ್ಲ ಮರದಲ್ಲಿ ಈ ರೀತಿ ಹಾಕ್ಕೋಬೇಕು. ಯಾಕಂದರೆ ಎಷ್ಟು ಚೆನ್ನಾಗಿ ನಾವು ಗಾಳಿ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ಹೋಳಿಗೆ ಚೆನ್ನಾಗಿರುತ್ತೆ.
ಈಗ ನಾನು ಎರಡು ಸೈಡ್ ಸ್ವಲ್ಪ ಎಣ್ಣೆ ಎಲ್ಲ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿ ಎರಡು ಚೆನ್ನಾಗಿ ತಿರುವಿ ಬೇಯಿಸ್ಕೋಬೇಕು. ನಾನೀಗ ಹೋಳಿಗೆ ಕೂಡ ನೋಡಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲನೂ ಕೂಡ ಹೋಳಿಗೆ ಮಾಡ್ಕೊಳ್ತೀನಿ. ಈ ಕಡೆ ಹೋಳಿಗೆ ಲಟ್ಸೋದು ಕೂಡ ಈಸಿ ಇದೆ, ಈ ಕಡೆ ತುಂಬಾ ಸಖತ್ತಾಗಿ ಒಬ್ಬರು ಬಯಸೋರಿದ್ದರೆ ಎಷ್ಟು ಫಾಸ್ಟಾಗಿ ಹೋಳಿಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಹಾಗಿದ್ರೆ ಇವತ್ತಿಂದು ನಮ್ಮದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ನಿಮಗೂ ಕೂಡ ಹೋಳಿಗೆ ತೋರಿಸಿದ್ದೀನಿ. ಯಾರಾದರೂ ಮಾಡ್ಕೊಳ್ಳೋದಿದ್ರೆ ಖಂಡಿತವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಷ್ಟು ಕ್ವಾಂಟಿಟಿ ಇದ್ದರೂ ಕೂಡ ಪರವಾಗಿಲ್ಲ, ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಹೋಳಿಗೆ ಮಾಡ್ಕೋಬೋದು ಅಂತ ನಿಮಗೂ ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ ಮಾಡ್ಕೊಳ್ಳಿ, ಇಷ್ಟ ಆದರೆ ಕಮೆಂಟ್ಸನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಇನ್ನೊಂದು ಕೂಡ ಹೋಳಿಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲನೂ ಕೂಡ ಹೋಳಿಗೆ ನಾನು ಚೆನ್ನಾಗಿ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತೀನಿ. ಅದನ್ನು ಕೂಡ ನಿಮ್ಗೆ ಇನ್ನೊಂದು ಥರ ಕೂಡ ಹೋಳಿಗೆ ಲಟ್ಟಿಸೋದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಈಸಿಯಾಗಿ ಫಾಸ್ಟಾಗಿ ಹೋಳಿಗೆ ಮಾಡ್ತಾಯಿದ್ದೀನಿ. ಒಂದೊಂದು ತವ ಮೇಲೆ ಈ ಕಡೆ ಹೋಳಿಗೆ ಹಾಕ್ತೋರಲ್ಲಿ ನಾವು ಈ ಕಡೆ ಹೋಳಿಗೆ ಹಾಕ್ತಾನೇ ಇದ್ದೀನಿ ನೋಡಿ. ಸ್ಟವ್ ಮೇಲೆ ಏನೈತೆ ಗ್ಯಾಸ್ ಮೇಲೆ ಇವಾಗ ನೋಡ್ಬೋದು ಹಂಚಿನ ಮೇಲೆ ಒಂದೊಂದು ಫಾಸ್ಟಾಗಿ ಹೋಳಿಗೆ ಬರ್ತಾನೆ ಇರೋದು, ಈ ಕಡೆ ಹೋಳಿಗೆ ತವ ಮೇಲೆ ಬೇಯಿಸ್ತಾನೆ ಇದ್ದೀನಿ ನೋಡಿ. ಈ ರೀತಿ ಫಾಸ್ಟಾಗಿ ಆಗುತ್ತೆ ಹೋಳಿಗೆ ನೋಡಿ. ಖಂಡಿತವಾಗಿ ನೀವು ಕೂಡ ಈ ರೀತಿ ಫಾಸ್ಟಾಗಿ ಯಾವಾಗಾದರೂ ಸಡನ್ಲಿ ಹೋಳಿಗೆ ಮಾಡೋರಿದ್ರೆ ಈ ರೀತಿ ಮಾಡ್ಕೊಳ್ಳಿ, ಸಖತ್ತಾಗುತ್ತೆ ನೋಡಿ. ಇನ್ನೊಂದು ನಾನು ಹೋಳಿಗೆ ಯಾವ ರೀತಿ ಲಟ್ಸೋದು ಅಂತ ನೀವು ಕೂಡ ತೋರಿಸ್ಕೊಡ್ತೀನಿ, ನೀವು ಕೂಡ ನೋಡಿ ಕಲಿಬೋದಂತ. ಈಗ ನೋಡಿ ಅರ್ಧದಷ್ಟು ಸಣ್ಣ ಉಳ್ಳೆ ತೊಗೊಂಡು ಅರ್ಧದಷ್ಟು ಲಟ್ಟಿಸ್ಕೊಂಡು ಈ ರೀತಿ ಮಧ್ಯದಲ್ಲಿ ಹೂರಣ ತುಂಬಿಕೊಂಡು ಈ ರೀತಿ ಫಿಲಪ್ ಮಾಡೋದ್ರಿಂದ ತುಂಬಾ ಸಖತ್ತಾಗಿ ಈಸಿಯಾಗಿ ಹೂರಣ ಕೂಡ ರೆಡಿ ಆಗುತ್ತೆ, ಒಳಗಡೆ ಫಿಲಪ್ಪು ಮತ್ತು ಲಟ್ಸೋದು ಕೂಡ ತುಂಬಾ ಈಸಿ ಆಗುತ್ತೆ ನೋಡಿ. ಖಂಡಿತವಾಗಿ ಈ ಥರ ಕೂಡ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಫಾಸ್ಟಾಗಿ ನೋಡಿ ಎಷ್ಟು ಫಾಸ್ಟಾಗಿ ಹೋಳಿಗೆ ರೆಡಿ ಆಗುತ್ತೆ ನೋಡಿ. ಅಲ್ಲಿ ಇನ್ನೂ ಕೂಡ ನಾವು ಸ್ಟವ್ ಗ್ಯಾಸ್ ಮೇಲೆ ಹೋಳಿಗೆ ಇಟ್ಟಿದ್ದೀವಲ್ಲ ತವ ಮೇಲೆ, ಅದು ಇನ್ನೂ ಕೂಡ ಬೇಯೋದಿಲ್ಲ, ಅಷ್ಟರಲ್ಲಿ ನಾವು ಹೋಳಿಗೆಗಳು ರೆಡಿ ಆಗುತ್ತೆ. ಎರಡು ಹಂಚು ಇಟ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹೋಳಿಗೆ ಫಾಸ್ಟಾಗಿ ಬೇಯಿಸ್ಕೋಬೋದು. ಹಾಗಿದ್ದರೆ ನೀವೂ ಕೂಡ ನೋಡಿ ಮಾಡ್ಕೊಳ್ಳಿ. 10 ನಿಮಿಷದಲ್ಲಿ 15 ನಿಮಿಷದ ಕೂಡ ಹತ್ತೋದಿಲ್ಲ, ಅಷ್ಟು ಫಾಸ್ಟಾಗಿ ಹೋಳಿಗೆಗಳು ರೆಡಿ ಆಗ್ತಾ ಹೋಗುತ್ತೆ ನೋಡಿ. ಇದೇ ಥರ ನಾನು ಎಲ್ಲನೂ ಕೂಡ ಹೋಳಿಗೆಗಳು ರೆಡಿ ಮಾಡಿಕೊಂಡು ಒಂದು ಬುಟ್ಟಿಗಳಲ್ಲಿ ಇಲ್ಲ ಮರದಲ್ಲಿ ಹಾಕಿ ಸ್ವಲ್ಪ ಗಾಳಿಗೆ ಹಾಕಿದ್ರೆ ಎಷ್ಟು ದಿನಗಳು ಬೇಕಾದರೂ ಕೂಡ ನೀವು ಹೋಳಿಗೆ ಸ್ಟೋರ್ ಮಾಡ್ಕೋಬೋದು. ನಾನು ಎಲ್ಲ ಕೂಡ ಈ ರೀತಿ ಹೋಳಿಗೆಗಳು ಮಾಡಿ ಒಂದು ನೋಡ್ತಾ ಇರ್ಬೋದು ಪರತ್ತಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಬಿಸಿ ಬಿಸಿ ಹೋಳಿಗೆ ಇರಲಿ ತಣ್ಣಗೆ ಹೋಳಿಗೆ ಇದ್ದರೂ ಕೂಡ ಪರವಾಗಿಲ್ಲ, ಅದ್ರ ಮೇಲೆ ತುಪ್ಪ ಹಾಕಿ ತಿಂತಾಯಿದ್ರೆ ಮಜಾನೇ ಹೊಡುತ್ತೆ ನೋಡಿ, ಎಷ್ಟು ಸಖತ್ತಾಗಿರುವಂಥದ್ದು. ಹಾಗಿದ್ದರೆ ನಾವು ಇವತ್ತು ನಮ್ಮ ಮನೆಯಲ್ಲಿ ಮಾಡಿರುವಂಥ ಇವತ್ತಿಂದ ಈ ಹೋಳಿಗೆ ರೆಸಿಪಿ ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆದರಿದ್ರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ನೀವು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಈ ಸ್ಪೆಷಲ್ ಆದ ಶೇಂಗಾ ಹೋಳಿಗೆ ರೆಸಿಪಿ ಟ್ರೈ ಮಾಡಿ ನೋಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸತಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ವೀಕ್ಷಕರು, ಎಲ್ಲರಿಗೂ ಕೂಡ ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.